ಹಲೋ, ನಮಸ್ಕಾರ ವೀಕ್ಷಕರೇ. ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ನಿಮ್ಮ ಎಲ್ಲ ಕನಸುಗಳನ್ನು ಈಡೇರಿಸುವ, ನಿಮ್ಮ ಜೀವನವನ್ನೇ ಬದಲಿಸುವ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ತಿರವೇ ಇದೆ. ಅದರ ಮೂಲಕವೇ ನೀವು ನಿಮ್ಮ ಜೀವನವನ್ನು ನೀವು ಅಂದುಕೊಂಡ ಹಾಗೆ ಲೀಡ್ ಮಾಡಬಹುದು. ಅದು ಯಾವುದು ಅಂತ ಯೋಚಿಸ್ತಿದ್ದೀರಾ? ಅದೇ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ನಿಮ್ಮ ಸೂಕ್ತ ಮನಸ್ಸು. ನಿಮ್ಮ ಮನಸ್ಸು ಅತ್ಯಂತ ಬೆಲೆ ಬಾಳುವ ವಸ್ತು. ಅದು ಎಂದಿಗೂ ನಿಮ್ಮ ಜೊತೆ ಇರುತ್ತದೆ. ಅದರ ಅಪೂರ್ವ ಶಕ್ತಿ ನಿಮಗೆ ಮಾತ್ರ ಗೊತ್ತಿರುತ್ತದೆ. ಅದನ್ನು ಹೇಗೆ ಯೂಸ್ ಮಾಡಬೇಕೆನ್ನುವ ಕಲೆ ನಿಮಗೆ ಗೊತ್ತಾದರೆ ಎಲ್ಲವೂ ಈಸಿ ಆಗುತ್ತದೆ. ನಮ್ಮ ಮನಸ್ಸು ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಜಾಗೃತ ಮನಸ್ಸು, ಅಂದರೆ ಕಾನ್ಷಿಯಸ್. ಇನ್ನೊಂದು ಸೂಕ್ತ ಮನಸ್ಸು, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಬೇರೆ ಬೇರೆ ಅಲ್ಲ, ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡುವ ಎರಡು ವಿಭಿನ್ನ ಪ್ರಕ್ರಿಯೆ. ಇಲ್ಲಿ ನಾವು ಎಚ್ಚರವಿದ್ದಂಥ ಸ್ಥಿತಿ, ಅಂದರೆ ಜಾಗೃತ ಮನಸ್ಸು ಕೇವಲ 5% ಕೆಲಸ ಮಾಡಿದರೆ ಇನ್ನುಳಿದ 95% ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತದೆ. ನಮ್ಮ ಕಾನ್ಷಿಯಸ್ ಮೈಂಡ್ ಚಿಂತನೆ ಮಾಡುತ್ತದೆ. ಅದು ಸದಾ ಆಯ್ಕೆಯನ್ನು ಬಯಸುತ್ತದೆ. ಇದು ಪಂಚೇಂದ್ರಿಯಗಳ ಸಹಾಯದಿಂದ ಕೆಲಸ ಮಾಡುತ್ತದೆ, ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಹೀಗೆ ಪುಸ್ತಕಗಳನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಮತ್ತು ಲೈಫ್ ಪಾರ್ಟ್ನರ್ ಚಾಯ್ಸ್ ಮಾಡಬೇಕಾದಲ್ಲಿ ಹಾಗೂ ಮನೆ ಕಟ್ಟುವ ವಿಷಯದಲ್ಲಿ ಹೀಗೆ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತದೆ. ಅಂದರೆ ನಿಮ್ಮ ಎಲ್ಲ ನಿರ್ಧಾರಗಳು ನಿಮ್ಮ ಕಾನ್ಷಿಯಸ್ ಮೈಂಡಿನಿಂದ ಮಾತ್ರ ಮಾಡಲು ಸಾಧ್ಯ. ಆದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದೇ ಆಯ್ಕೆ ಇರುವುದಿಲ್ಲ. ಅದು ನಮ್ಮ ದೇಹದಲ್ಲಿ ನಿರಂತರ ಕೆಲಸವನ್ನು ಮಾಡುತ್ತದೆ. ಇದಕ್ಕೆ ಸತ್ಯ ಮತ್ತು ಸುಳ್ಳಿನ ಅರಿವಿರುವುದಿಲ್ಲ. ಹೃದಯ ತನ್ನಷ್ಟಕ್ಕೆ ತಾನು ಕೆಲಸ ಮಾಡುತ್ತದೆ. ಅದಕ್ಕೆ ಕಾರಣ ಸಬ್ಕಾನ್ಷಿಯಸ್ ಮೈಂಡ್. ಡೈಜೆಷನ್ನು, ಬ್ಲಡ್ ಸರ್ಕ್ಯುಲೇಷನ್ನು, ಉಸಿರಾಟ ಕ್ರಿಯೆ ಇವೆಲ್ಲವೂ ಸೂಕ್ತ ಪ್ರಜ್ಞೆಯೇ ನಿರ್ವಹಿಸುತ್ತದೆ. ನಾವು ನಿದ್ರಾವಸ್ಥೆಯಲ್ಲಿದ್ದಾಗಲೂ ಸಬ್ಕಾನ್ಷಿಯಸ್ ಮೈಂಡ್ ಎಚ್ಚರ ಸ್ಥಿತಿಯಲ್ಲಿ ಇದ್ದು ಕೆಲಸ ಮಾಡುತ್ತದೆ. ನೀವು ಬುದ್ಧಿಪೂರ್ವಕವಾಗಿ ಏನನ್ನು ನಂಬುತ್ತೀರೋ ಅಥವಾ ನಿಮ್ಮ ಭಾವನೆಯಲ್ಲಿ ಯಾವುದು ಆಳವಾಗಿ ಬೇರೂರಿದೆಯೋ ಅದನ್ನೇ ಸೂಕ್ತ ಪ್ರಜ್ಞೆ ಸ್ವೀಕರಿಸುತ್ತದೆ. ಸೂಕ್ತ ಪ್ರಜ್ಞೆ ವಿರೋಧ ಮಾಡುವುದಿಲ್ಲ ಮತ್ತು ತಾರ್ಕಿಕ ಚರ್ಚೆಗೆ ಹೋಗುವುದಿಲ್ಲ. ನಿಮ್ಮ ಮನಸ್ಸು ಏನನ್ನು ಥಿಂಕ್ ಮಾಡುತ್ತದೆ ಅದನ್ನು ಅಪೋಸ್ ಮಾಡುವುದಿಲ್ಲ. ನೀವು ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದೇ ಸ್ವೀಕರಿಸುತ್ತದೆ. ಕೆಟ್ಟದನ್ನು ಯೋಚನೆ ಮಾಡಿದರೆ ಕೆಟ್ಟದ್ದನ್ನೇ ಸ್ವೀಕರಿಸುತ್ತದೆ. ನೀವು ನಿರಂತರವಾಗಿ ಯಾವುದೋ ಒಂದು ಸಂಗತಿಯನ್ನು ಸತ್ಯ ಎಂದು ನಂಬುತ್ತಾ ಬಂದರೆ ಅದು ಸುಳ್ಳೇ ಆಗಿದ್ದರೂ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಸತ್ಯ ಎಂದು ನಂಬುತ್ತದೆ. ರಿಸಲ್ಟ್ ಕೂಡ ಅದಕ್ಕೆ ತಕ್ಕಂತೆ ಇರುತ್ತದೆ. ಇಲ್ಲಿ ಸೂಕ್ತ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಳ್ಳಲು ಮನಃಶಾಸ್ತ್ರಜ್ಞರು ಹಿಪ್ನೋಟೈಸ್ ಕ್ರಿಯೆ ಮೂಲಕ ತಿಳಿಸಿದ್ದಾರೆ. ಹಿಪ್ನೋಟೈಸ್ ಟ್ರಾನ್ಸ್ನಲ್ಲಿದ್ದ ವ್ಯಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸಿ ನೀನು ನೆಪೋಲಿಯನ್ ಬೋನಪಾರ್ಟೆ ಅಥವಾ ನೀನು ಬೆಕ್ಕು ಅಥವಾ ನೀನು ನಾಯಿ ಅಂದರೂ ಸರಿಯೇ, ಟ್ರಾನ್ಸ್ಗೆ ಒಳಗಾದ ವ್ಯಕ್ತಿ ಅದಕ್ಕೆ ತಕ್ಕಂತೆ ವರ್ತಿಸುತ್ತಾನೆ ಮತ್ತು ಇದು ಅವರ ಅನುಭವಕ್ಕೆ ಕೂಡ ಬರುತ್ತದೆ. ಇಲ್ಲಿ ಕಾನ್ಷಿಯಸ್ ಮೈಂಡ್ ಏನನ್ನು ಸತ್ಯ ಎಂದು ನಂಬುತ್ತದೆ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ ಸತ್ಯ ಎಂದು ನಂಬುತ್ತದೆ. ಹಾಗಾಗಿ ನಿಮ್ಮ ಸೂಕ್ತ ಪ್ರಜ್ಞೆ ಅದು ಏನೇ ಇದ್ದರೂ ನಂಬುತ್ತದೆ ಅನ್ನುವುದಾದರೆ ನಿಮ್ಮ ಮನಸ್ಸಿನಲ್ಲಿರುವ ನೋವು, ದುಃಖ ಮತ್ತು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮಲ್ಲಿಯೇ ಪರಿಹಾರ ಇದೆ ಅಲ್ವಾ? ಹಾಗಾಗಿ ನಿಮ್ಮ ಸೂಕ್ತ ಮನಸ್ಸಿಗೆ ಒಳ್ಳೆಯ ಚಿಂತನೆ, ಕಲ್ಪನೆಗಳನ್ನು ಕೊಡುವ ಮೂಲಕ ನಿಮ್ಮ ನೋವುಗಳನ್ನು ಹೋಗಲಾಡಿಸಿ. ಅಲ್ಲಿ ಉತ್ಸಾಹ, ಸ್ಫೂರ್ತಿಯನ್ನು ತುಂಬಿ ಸಂತೋಷ ನೆಲೆಸುವಂತೆ ಮಾಡಿ. ಯಾವಾಗಲೂ ಪಾಸಿಟಿವ್ ಆಲೋಚನೆಗಳನ್ನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕಳುಹಿಸಿ. ನಾನು ತುಂಬ ಆರೋಗ್ಯವಾಗಿದ್ದೇನೆ, ನನ್ನಿಂದ ಈ ಕೆಲಸ ಆಗುತ್ತದೆ, ನಾನು ಗೆಲ್ಲುತ್ತೇನೆ, ನನಗೆ ತುಂಬ ಅವಕಾಶಗಳು ಸಿಗುತ್ತವೆ, ನಾನೊಬ್ಬ ಪಾಸಿಟಿವ್ ಪರ್ಸನ್, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡುತ್ತಿದ್ದೇನೆ, ನಾನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನ್ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪದೇ ಪದೇ ಹೇಳ್ತಾ ಇರಿ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.